ಅವ್ನು ನಾನು ಭೇಟಿ ಮಾಡೋದು, ನಮ್ಮ ಪಾರ್ಟಿ ಲೀಡರ್ಗಳ ಭೇಟಿ ಮಾಡೋದು, ಇನ್ನು ಯಾರು ಅದನ್ನು ನಾನು ಮಾಡ್ತಾ ಇದ್ದೆ, ಇನ್ಯಾರು ಮಾಡ್ತಾರೆ? ಅಲ್ಲ ಸರ್, ಈಗ ನನ್ನ ತಮಿಳ್ನಾಡು ಕಳಿಸಿದ್ರು, ಇದಕ್ಕೆ ಅಸ್ಸಾಂ ಕಳಿಸಿದ್ರು, ಕೇರಳ ಕಳಿಸಿದ್ರು, ನಮ್ಮ ಸ್ಟೇಟ್ ಎಲೆಕ್ಷನ್ ನಡೀತು. ಇವೆಲ್ಲ ಅವ್ರಿಗೆಲ್ಲ ಹೇಳಬೇಕಲ್ಲ ಏನೇನಾಯಿತು ಅಂತ. ಈಗ ತಮಿಳ್ನಾಡಿಗೆ ಹೋಗಿ ನಾನು ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿ ಹೋಗಿ ಕಂಪ್ಲೀಟ್ ಕ್ಯಾಂಪೇನಿಂಗ್, ರಾಹುಲ್ ಗಾಂಧಿ ಕ್ಯಾಂಪೇನಲ್ಲೂ ನಾನಿದ್ದೆ, ಇವರು ಸ್ಟಾಲಿನ್ ಅವ್ರ ಜೊತೆ ಕ್ಯಾಂಪೇನಿಂಗಲ್ಲೂ ಇದೆ, ಕೇರಳಲ್ಲೂ ಅಷ್ಟೇ ಕ್ಯಾಂಪೇನಿಂಗ್ಗಳಲ್ಲೂ ಇದ್ದೆ ನಾನು. ಇಲ್ಲೂ ಕೂಡ ಅಸ್ಸಾಮಲ್ಲೂ ಇದೆ. ಈಗ ತಿರ್ಗಿ ಅಸ್ಸಾಂ ಕೊನೆ ದಿನ ಒಂದಿನ ಹೋಗ್ಬೇಕಾಗ್ತದೆ. ಇವೆಲ್ಲ ನನ್ನ ಡ್ಯೂಟಿ ಏನಾದಮೇಲೆ ನಾನು ನಮ್ಮ ಕನ್ಸರ್ನ್ಡ್ ಆಫೀಸ್ ಬೇರರ್ಸ್ಗೆ ಆಮೇಲೆ ಪ್ರೆಸಿಡೆಂಟ್ಗೆ ನಾನು ಬ್ರೀಫ್ ಮಾಡಿಲ್ಲ ಅಂದರೆ ಇನ್ಯಾರು ಬ್ರೀಫ್ ಮಾಡ್ತಾರೆ? ಒಬ್ಬ ಸೀನಿಯರ್ ಅಬ್ಸರ್ವರ್ ಆಗಿ ಏನೇನಿದೆ ಅಂತೇಳಿ ನಮ್ಮವರೆಲ್ಲ ಭಾಳ ಕಾನ್ಫಿಡೆಂಟ್ ಇದಾಗಿದ್ದಾರೆ. ಅಸ್ಸಾಮದ್ದು ಕೂಡ ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ, ತಮಿಳ್ನಾಡು ಕಾನ್ಫಿಡೆಂಟ್ ಆಗಿದ್ದಾರೆ, ಕೇರಳ ಕಾನ್ಫಿಡೆಂಟ್ ಆಗಿದ್ದಾರೆ, ಅವೆಲ್ಲ ಕಾನ್ಫಿಡೆಂಟ್ ಆಗಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರನೂ ಕೂಡ ಚರ್ಚೆ ಆಗ್ತಾ ಇತ್ತು.